ವೀಕ್ಷಕರೇ, ಹಣಕಾಸಿನಲ್ಲಿ ತುಂಬ ಅಂದರೆ ತುಂಬಾನೇ ತೊಂದರೆಯಲ್ಲಿದ್ದಾರೆ ಕೆಲವೊಬ್ರು. ಅದರಲ್ಲೂ ಕೂಡ ಹಣವನ್ನು ನಡುವಾಗಿ ಅಥವಾ ಯಾರಿಗೋ ಕೈಗಡ ಅಂತ ಅಥವಾ ಸಹಾಯ ಆಗಲಿ ಅಂತ ಕೆಲವೊಂದಿಷ್ಟು ಹಣವನ್ನು ಕೊಟ್ಟಿರ್ತೀರ. ಅಂತ ಹಣ ಮರಳಿ ಬಂದಿರಲ್ಲ ವೀಕ್ಷಕರೇ. ಕೇಳಿದ್ರೆ ಇವಾಗಿಲ್ಲ, ನಾಳೆ ಇಲ್ಲ, ನಾಡಿದ್ದಿಲ್ಲ ಅಂತ ಹೇಳ್ತಾ ಹಾಗೆ ಕಾಲ ಕಳೀತಾ ಇರ್ತಾರೆ. ಆದರೆ ನಿಮ್ಮ ಹಣವನ್ನು ನಿಮಗೆ ವಾಪಸ್ ಕೊಡ್ತಾ ಇರಲ್ಲ. ಅವ್ರ ಕೈಯಲ್ಲಿ ಹಣ ಇರುತ್ತೆ, ಆದರೆ ನೀವು ಕೇಳಿದ್ರೆ ಅದಕ್ಕೆ ಏನಾದರೂ ಒಂದು ಸಮಸ್ಯೆಯನ್ನು ಹೇಳ್ತಾ ಬರ್ತಾರೆ ವೀಕ್ಷಕರೇ. ಪರಿಹಾರ ಅನ್ನೋದು ಸಿಗೋದೇ ಇಲ್ಲ. ಅಂಥವರಿಂದ ಹಣವನ್ನು ಯಾವ ರೀತಿ ವಸೂಲಿ ಮಾಡಬಹುದು, ಹೇಗೆಲ್ಲ ವಸೂಲಿ ಮಾಡಬಹುದು, ತುಂಬ ಅಂದರೆ ತುಂಬಾನೇ ಈಸಿಯಾಗಿರೋ ಒಂದು ಮೆಥಡನ್ನು ನಾನು ನಿಮಗೆ ಇವತ್ತಿನ ಈ ಒಂದು ರೆಮಿಡಿಯಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ ವೀಕ್ಷಕರೇ. ಆ ನಿಂಬೆಹಣ್ಣಿನ ಮೇಲೆ ಈಗ ಡಿಸ್ಪ್ಲೇ ಮೇಲೆ ಕಾಣಿಸುವಂಥ ಇಂಥ ಒಂದು ಯಂತ್ರವನ್ನು ತಯಾರಿಸಿ ಆ ನಿಂಬೆಹಣ್ಣಿನ ಮೇಲೆ ಬರೆಯಬೇಕು. ಮಧ್ಯಭಾಗದಲ್ಲಿ ಶತ್ರುವಿನ ಹೆಸರು, ನಿಮ್ಮ ಹಣವನ್ನು ಯಾರು ಕೊಡಬೇಕಾಗಿದೆಯೋ ಅವರ ಹೆಸರನ್ನ ಬರಿಬೇಕು ವೀಕ್ಷಕರೇ. ಬರೆದು ಏನು ಮಾಡಬೇಕು, ನಂತರ ಓಂ ಶ್ರೀ ಶತ್ರು ವಶೀಕರ್ಷ ಸ್ವಾಹ ಈ ಒಂದು ಮಂತ್ರವನ್ನು ಆ ಒಂದು ನಿಂಬೆಹಣ್ಣಿನ ಮೇಲೆ ಬರೆಯಬೇಕು ವೀಕ್ಷಕರೇ. ನಂತರ ಒಂದು ಕಪ್ಪು ದಾರದಿಂದ, ಕಾಣಿಸ್ತಾ ಇದೆಯಲ್ಲ ನೋಡಿ ನಾನು ಯಾವ ಥರ ಮಾಡಿದ್ದೀನಿ, ಒಂದು ಕಪ್ಪು ದಾರದಿಂದ ಹೀಗೆ 8 ಭಾಗದಿಂದನೂ ಅದನ್ನು ಸುತ್ತುತ್ತಾ ಬರಬೇಕು ವೀಕ್ಷಕರೇ. ಸುತ್ತಿದ ನಂತರ ಇದಕ್ಕೆ ಒಂದು 5 ಗಂಟನ್ನು ಹಾಕಬೇಕು. ನೆನಪಿಟ್ಕೊಳ್ಳಿ, 5 ಗಂಟನ್ನು ಹಾಕಬೇಕು ವೀಕ್ಷಕರೇ. ಅದಾದ ನಂತರ ಇದನ್ನ ಪೂಜೆ ಮಾಡಿ ಒಂದು 2 ಗಂಟೆ ಬಿಟ್ಟು ನಂತರ ನಿಮ್ಮ ಮುಖದ ಮೇಲೆ 21 ಬಾರಿ ಇಳಿಯನ್ನು ತೆಗಿಬೇಕು ವೀಕ್ಷಕರೇ. 21 ಬಾರಿ ಇಳಿಯನ್ನು ತೆಗೆದ್ರೆ ಇದನ್ನ ಒಂದು ಗಂಡು ಎಕ್ಕದ ಗಿಡದ ಬೇರಿನ ಕೆಳಗೆ ಮುಚ್ಚಿಡಬೇಕು ವೀಕ್ಷಕರೇ. ಮುಚ್ಚಿಟ್ಟ ನಂತರ ಪ್ರತಿದಿನಾಲೂ ಇದಕ್ಕೆ ಒಂದು ತಂಬಿಗೆ ನೀರನ್ನು ಹಾಕ್ತಾ ಬರಬೇಕು. ನಿಮ್ಮ ಶತ್ರು ಎಲ್ಲೇ ಇದ್ರೂ ಸಹ ನೀವು ಕೇಳಿದ ತಕ್ಷಣ ನಿಮ್ಮ ಹಣವನ್ನ ಕೊಡುವಂತೆ ಆಗುತ್ತೆ ವೀಕ್ಷಕರೇ. ಅದು ಯಾವಾಗ ಅವನ ಹತ್ರ ಹಣ ಇದ್ರೆ ಮಾತ್ರ. ನೆನ್ಪಿಟ್ಕೊಳ್ಳಿ, ಅವನು ಖಾಲಿ ಕೈಲಿದ್ದಾಗ ಹಣ ಕೇಳಿದ್ರೆ ಸಿಗಲ್ಲ. ಅವನ ಹತ್ರ ಹಣ ಇಟ್ಕೊಂಡು ಸುಮ್ಮನೆ ನಿಮ್ಮನ್ನ ಕಾಡ್ಸೋಕ್ಕೋಸ್ಕರ ಏನಾದರೂ ಒಂದು ಕುಂಟು ನೆಪ ಹೇಳಿ ಎಸ್ಕೇಪ್ ಆಗ್ತಾ ಇರ್ತಾನೆ. ಅಂಥವ್ರಿಗೆ ಈ ಒಂದು ಪ್ರಯೋಗವನ್ನ ಮಾಡಿ ವೀಕ್ಷಕರೇ. ನಿಮ್ಮ ಹಣ ಎಲ್ಲಿದ್ರೂ ಸಹ ನಿಮ್ಮನ್ನ ಹುಡುಕೊಂಡು ಬರುತ್ತೆ ವೀಕ್ಷಕರೇ. ಅಷ್ಟೊಂದು ಭಯ ಹುಟ್ಟಿಸುತ್ತೆ ಮತ್ತು ನಿಮ್ಮ ಕಡೆಗೆ ಆಕರ್ಷಣೆಯಾಗಿ ಬರೋದ್ರಲ್ಲಿ ಯಾವುದೇ ರೀತಿಯಾದ ಸಂದೇಹವಿಲ್ಲ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಶತ್ರುಗಳನ್ನು ಯಾವ ರೀತಿ ದೂರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ಹಾಕ್ತೀವಿ. ಇದೇ ರೀತಿ ನಮ್ಮ ಚಾನಲ್ನ ನೋಡ್ತಾ ಬನ್ನಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಬನ್ನಿ. ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ಡಿಸ್ಪ್ಲೇ ಮೇಲೆ ಕಾಣುವಂಥ ನಮ್ಮ ಕಾಂಟ್ಯಾಕ್ಟ್ ನಂಬರ್ನ ಸಂಪರ್ಕಿಸಿ ಕರೆ ಮಾಡಿ ನಿಮಗೆ ಪರಿಹಾರನ ತಿಳಿಸ್ತೀವಿ. ವೀಕ್ಷಕರೇ, ಧನ್ಯವಾದಗಳು.